ಪತಿವ್ರತೆಯರ ಸಾಲಿನಲ್ಲಿ ಗುರುತಿಸಿ ಬೆಳಗ್ಗಿನ ನೆನಪಿನ ಗುಚ್ಛದಲ್ಲಿ ಸೇರಿಸಿಕೊಂಡು ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ ಅನ್ನುವ ಹೆಸರುಗಳಲ್ಲಿ ಅವಳನ್ನು ಸೇರಿಸಿಕೊಂಡಿದ್ದಾರೆ ಹಿರಿಯರು. ಅವಳು ಖಂಡಿತ ಇದನ್ನು ವಿರೋಧಿಸ್ತಾಳೆ. ನಾನು ಮತ್ತೆ ಇದರ ವಿಷಯದಲ್ಲಿ ಗಲಾಟೆ ಮಾಡಿಕೊಂಡು ಅಪಶಕುನವನ್ನು ನನ್ನ ಹೆಸರಿನಲ್ಲಿ ಹೊತ್ತುಕೊಂಡು ಕೊನೆಗೆ ಹೋದ ಕೆಲಸವೂ ಆಗದೆ ಇನ್ನಷ್ಟು ಹಿಂಸೆ ಪಡುವುದಕ್ಕಿಂತ ಪ್ರಚ್ಛನ್ನ, ಯಾರಿಗೂ ಹೇಳದೆ ಇಲ್ಲಿಂದ ಹೊರಡುವುದು ಸರಿ ಅಂತ ಸೂತಂ ಸಂಚೋದಯಾಮಾಸ, ಸೂತನಿಗೂ ಹೊರಡಲಿಕ್ಕಿದೆ ಅಂತ ಹೇಳಿ ಗಾಡಿಯನ್ನು ನಡೆಸುವವನನ್ನು ಕರೆದು ಹೇಳಿದ, ರಥಂ ಸಂಯೋಜ್ಯತ, ಬೇಗ ರಥ ಸಿದ್ಧಿ ಮಾಡು. ಏವ ಮುಕ್ತ ಕ್ಷಣೇನೈವ ಸಾರಥಿರ್ಲಘು ವಿಕ್ರಮ, ಬಹಳ ಚುರುಕಾದ ಸಾರಥಿ. ಕ್ಷಣೇನೈವ, ಅವನು ಹೇಳಿದ ಮರುಕ್ಷಣದಲ್ಲಿ ರಥವನ್ನು ಸಂಯೋಜಯಾಮಾಸ. ತಸ್ಯ ಅಭಿಮತಂ, ಅವನಿಗೆ ಯಾವುದರಲ್ಲಿ ಹೋಗುವುದು ಅಂದರೆ ಬಹಳ ಇಷ್ಟವೋ, ಯಾವುದರಲ್ಲಿ ಹೊರಡುವಾಗ ಆ ವೈಭವವನ್ನು ಎಲ್ಲರಿಗೂ ಪ್ರದರ್ಶನ ಮಾಡಬೇಕು ಅಂತ ಬಯಸ್ತಾನೋ ಅಂಥ ರಥವನ್ನೇ ಆಯ್ಕೆ ಮಾಡಿಕೊಂಡ. ಅದು ಹೇಗಿತ್ತು ಅಂತ ಹೇಳ್ತಾರೆ, ಕಾಂಚನಂ ರಥಮಾಸ್ತಾಯ, ಬಂಗಾರದ ರಥ ಅದು. ಕಾಮಗಂ ರತ್ನಭೂಷಿತಂ, ಬೇಕಾದಲ್ಲಿಗೆ ಬೇಕಾದ ಹಾಗೆ ಬೇಕಾದ ವೇಗದಲ್ಲಿ ಹೋಗಬಹುದಾದ ಸಾಮರ್ಥ್ಯ ಉಳ್ಳದ್ದು, ರತ್ನಗಳಿಂದ ಭೂಷಿತವಾದದ್ದು. ಪಿಶಾಚವದನೈರ್ಯುಕ್ತಂ ಖರೈಃ ಕಾಂಚನಭೂಷಣೈ, ಪಿಶಾಚದ ಮೋರೆ ಇರುವ ಕತ್ತೆಗಳನ್ನೇ ನೊಗಕ್ಕೆ ಕಟ್ಟಿ ಅದು ಕೂಡ ಅಲಂಕೃತವಾಗಿದೆ ಅಂತೆ. ಕಾಂಚನಭೂಷಣೈ, ಅದರ ಮೈಗೆಲ್ಲ ಬಗೆ ಬಗೆಯ ಆಭರಣಗಳನ್ನು ತೊಡಿಸಿದ್ದಾನೆ. ಯಾಕಂದರೆ ಅವನಿಗೆ ಹೋಗಲಿಕ್ಕೆ ಬೇಕಾದ, ಅಂದರೆ ಅದು ರಾಕ್ಷಸ ಶಕ್ತಿಯನ್ನೇ, ಪಿಶಾಚದ ಶಕ್ತಿಯನ್ನೇ ತನ್ನ ವಾಹನಕ್ಕೆ ಜೋಡಿಸಿದ್ದಾನೆ. ಮೇಘ ಪ್ರತಿಮನಾದೇನ ಸತೇನ ಧನದಾನುಜ, ಕುಬೇರನ ತಮ್ಮನೆನಿಸಿ ವೇಗವಾಗಿ ಹೊರಡುವುದಕ್ಕೆ ಸಿದ್ಧತೆಯನ್ನು ನಡೆಸಿ ಸಮುದ್ರದ ತೀರಕ್ಕೆ ಬಂದಿದ್ದಾನೆ. ತನ್ನ 20 ತೋಳುಗಳನ್ನು ಜೋರಾಗಿ ಒಂದು ಸರ್ತಿ ಚಪ್ಪಾಳೆ ಬಡಿದು ಎಲ್ಲ ದಿಕ್ಕುಗಳಿಗೆ ತನ್ನ ಬರುವಿಕೆಯ ಸುದ್ದಿಯನ್ನು ಹೇಳ್ತಾ ಇದ್ದೇನೆ ಅನ್ನುವ ಹಾಗೆ ಎಲ್ಲವನ್ನು ಗಮನಿಸ್ತಾ ಇದ್ದಾನೆ. ಆಗಸದಲ್ಲಿ ಅಂದರೆ ಲಂಕೆಯ ತೀರಕ್ಕೆ ಬಂದು ಅಲ್ಲಿಂದ ಹೊರಡಲಿಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡುವಾಗ ಒಂದು ಸರ್ತಿ ದೃಷ್ಟಿ ಹಾಯಿಸಿದ ಅಂತ ಹೇಳುವಾಗ ದೃಷ್ಟಿಗೆ ಏನೇನು ಕಂಡಿತು ಅನ್ನೋದನ್ನೇ ಒಂದು ಸುಮಾರು ವಿವರ ಕೊಡ್ತಾರೆ. ಅವನು ಬೆಟ್ಟಗಳನ್ನು ನೋಡಿದ, ಆಚೆಯಿಂದ ಬಗೆ ಬಗೆಯ ಹೂತೋಟಗಳನ್ನು ಕಂಡ, ಆ ತೀರದ ಹಿಂಭಾಗದಲ್ಲಿ ಒಳಗೆ ಅವನ ಊರಿನ ಜಾಗಗಳಲ್ಲಿ ಅನೇಕ ಸರೋವರಗಳನ್ನು ಕಂಡ.